ನಾನು ನಾಡೀಶ್ವರ ಯೂಸ್ ಮಾಡ್ತಾ ಇದ್ದೀನಿ ಸರ್. ಈಗ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್. ಇವರು ನನ್ನ ಹತ್ರ ಈಗ ರಾಘವೇಂದ್ರ ಪತ್ತರ್ ಅಂತೇಳಿ TM ಸ್ಟೂಡೆಂಟ್ ಮತ್ತೆ ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ? ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ? ಹೌದು ಸರ್, BAMS ಡಾಕ್ಟರ್ ಸರ್ ನಾನು. ಇವಾಗ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತೀರಾ, TM ಪ್ರಾಕ್ಟೀಸ್ ಮಾಡ್ತೀರಾ? ಆಯುರ್ವೇದ ಬಹಳ ಕಮ್ಮಿ ಆಗಿದೆ ಸರ್. ಇವತ್ತಿನ 80 ಪೇಷಂಟ್ಸ್ ಇದನ್ನ ನೋಡಿದೀನಿ ಸರ್. 80 ಜನ ಪೇಷಂಟ್ ನೋಡಿದ್ರಾ? ಶೀಡ್ ಥೆರಪಿ ಇವತ್ತು ಒಂದೇ ದಿವಸ 80 ಜನ ಪೇಷಂಟ್ ಶೀಡ್ ಥೆರಪಿನ ಮಾಡಿದೀನಿ ಸರ್. ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು, ನ್ಯಾಚುರೋಪತಿ ಡಾಕ್ಟರ್ ಆಗಿದ್ರು, ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಆಗಿದ್ರು, 80 ಪೇಷಂಟ್ ನಿಮ್ ಹತ್ರ ಬರಲ್ಲ. ಬಸವ ಅಕಾಡೆಮಿ ಸ್ಟೂಡೆಂಟ್ ನಿಮ್ ಹತ್ರ ಬರ್ತಾರೆ 100 ಜನ. ಯಾಕೆ ಬರ್ತಾರಂದ್ರೆ ಬಿಕಾಸ್ ಆಫ್ ರಿಸಲ್ಟ್. ಹೌದು ಸರ್, ಹೌದು ಸರ್. ಸರ್ ತುಂಬಾ ಜನ ಇವತ್ತು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್. ತುಂಬಾ ಜನ ಕೊಟ್ಟಿದ್ದಾರೆ. ತುಂಬಾ ಜನ VVIPs ಎಲ್ಲ ಬಂದು ಇವತ್ತು ಫೀಡ್ಬ್ಯಾಕ್ ಕೊಟ್ಟು ಹೋಗಿದ್ದಾರೆ ಸರ್ ನಂಗೆ. ನಾಡೀಶ್ವರನ ಯಾರಾದ್ರೂ ಯೂಸ್ ಮಾಡ್ಬೋದು. ಇವಾಗ ನೋಡಿ, ರಷ್ಯನ್ ಡಿವೈಸ್ 2.5 ಲಕ್ಷ ಇದೆ, ಇನ್ನೊಂದು ಜರ್ಮನ್ ಡಿವೈಸ್ 1,70,000 ಇದೆ. ಅದೇ ತರ ನನ್ ಡಿವೈಸ್ ಅದಕ್ಕಿಂತ ಚೆನ್ನಾಗಿದೆ ಅಂದ್ರೆ 1 ಲಕ್ಷ 1.5 ಲಕ್ಷ ಇಟ್ಟು ಜನ ತಗೊಂಡೋಗ್ತಾರೆ. ಬಟ್ ಎಷ್ಟು ಜನಕ್ಕೆ ಕೊಡ್ಬೋದು ನಾನು? ಇವತ್ತು ಬಸವ ಅಕಾಡೆಮಿ ನಿಮ್ಮನ್ನೆಲ್ಲ ತಲುಪಿದೆ ಅಂತಂದ್ರೆ ಅದಕ್ಕೆ ಒಂದು ಕಾರಣ, ಒಂದು ಅಕ್ಯುರೇಟ್ ರಿಸಲ್ಟ್, ಎರಡನೇದು ಕಾಮನ್ ಮ್ಯಾನ್ ರೀಚ್ ಆಗಂತ ಫೀಸ್.